ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಸಾಕಷ್ಟು ಜಟಾಪಟಿಗೆ ಈಗಾಗಲೇ ಕಾರಣವಾಗಿದೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಏನು ಪತ್ರವನ್ನ ಬರೆದಿದ್ರು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇವತ್ತು ಟ್ವೀಟ್ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ಐ ಲವ್ RSS ಅನ್ನುವಂಥ ಒಂದು ಅಭಿಯಾನವನ್ನ ಕೂಡ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ RSS ಬ್ಯಾನ್ನ ವಿಚಾರವಾಗಿ ಇವತ್ತೇನೆಲ್ಲ ಬೆಳವಣಿಗೆಗಳು ನಡೆದಿವೆ ಬನ್ನಿ ನೋಡೋಣ. RSS ಚಟುವಟಿಕೆಗಳಿಗೆ ನಿರ್ಬಂಧ, ಕೈ ಕಮಲ ವಾಗ್ಯುದ್ಧ. RSSನ ವಿರೋಧಿ, ಆ ತತ್ವದಲ್ಲಿ ಸಮಾನತೆ ಇಲ್ಲ, ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. RSS ವಿರುದ್ಧ ಮಾತಾಡ್ತಿರೋದು ಕೂಡ ಹಿಂಗಾದ್ರೂ ಉಳ್ಕೊಳ್ಳೋಣ ಅಂತ. ದ್ವೇಷ ಸುಪಾರಿ ಮುಟ್ಟಿದರೆ ಭಸ್ಮ, ಕೇಸರಿ ಕಲಿಗಳ ಬೆಂಕಿ ಮಾತು. ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ನಾವೇನು ಪ್ಯಾಲೆಸ್ಟೈನ್ ಧ್ವಜ ಲಾರ್ಸಲ್ಲ. ಮುಟ್ಟಕ್ಕಾಗುತ್ತಾ ನೀವು? ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರಾ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ ಅದು. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ಪ್ರಸ್ತಾಪದ ಬಗ್ಗೆ ಕೇಸರಿ ಪಡೆ ಸಿಡಿದೆದ್ದಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿರೋ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬಿದ್ದಿರೋ ಬಿಜೆಪಿ ನಾಯಕರು ಮಾತಿನ ಬಾಣವನ್ನೇ ಬಿಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿರೋ ಬಿಜೆಪಿ ನಾಯಕರು ದ್ವೇಷ ಸಾಧಿಸುತ್ತಿದ್ದಾರೆ, ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು RSS ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಹೈಕಮಾಂಡ್ ಸುಪಾರಿ ಕೊಟ್ಟಿರಬಹುದು ಅಂತ ಶಾಸಕ SR ವಿಶ್ವನಾಥ್ ಬಾಂಬ್ ಸಿಡಿಸಿದ್ದಾರೆ. ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನನೂ ದ್ವೇಷ ವೈಮನಸ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ದ್ವೇಷವನ್ನ ಸಾಧಿಸುವಂತ ಮಾಡ್ತಿದ್ದಾರೆ. RSS ವಿರುದ್ಧ ಮಾತಾಡ್ತಿರೋದು ಕೂಡ ಹಿಂಗಾದ್ರೂ ಉಳ್ಕೊಳ್ಳೋಣ ಅಂತ. ಡೊನೇಷನ್ ನಲ್ಲೂ ಬರ್ತೀವಿ, ನಾವ್ ಈ ತರ ಇದ್ರಲ್ಲೂ ಬರ್ತೀವಿ ಅಂತ ಹೇಳಿ ಆ ತರಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗ್ಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ RSS ಮೇಲೆ ದ್ವೇಷವನ್ನ ಕಾರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ. ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದ್ರೂ ಸುಪಾರಿ ಕೊಟ್ಟಿರಬಹುದು, ನೀನು ಈ ತರ ಮಾತಾಡಬೇಕು ಅಂತ ಹೇಳಿ. ಪ್ರದೀಪ್ ಈಶ್ವರ್ CT ರವಿ ನಡುವೆ ಬಹಿರಂಗ ಚರ್ಚೆ ಸವಾಲ್. ಪ್ರಿಯಾಂಕ್ ಬರೆದಿರೋ ಪತ್ರದ ಬಗ್ಗೆ ಬಿಜೆಪಿ MLC CT ರವಿ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಪ್ರದೀಪ್ ಈಶ್ವರ್ ನನ್ನ ಜೊತೆ ಚರ್ಚೆಗೆ ಬನ್ನಿ ಅಂತ ತೊಡೆತಟ್ಟಿದ್ದಾರೆ. ನಾವು ಸಾರ್ವಜನಿಕ ಚರ್ಚೆಯನ್ನ ಮಾಡೋದಕ್ಕೆ ನಾನು ಆಹ್ವಾನಿಸ್ತೇನೆ. CT ರವಿ ಅವರು ನಿನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. CT ರವಿ ಅವರೇ, ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಒಬ್ಬ ಬಿಜೆಪಿಯ ಯೋಗ್ಯನಿಗೆ ಪತ್ರ ಓದುವ ಶಕ್ತಿ ಇದೆಯಾ? ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರ ಸಮರ್ಥಿಸಿಕೊಂಡಿರೋ ಬಿಜೆಪಿ ಶಾಸಕ ಪ್ರದೀಪ್ ಈಶ್ವರ್, ಒಬ್ಬ ಬಿಜೆಪಿಯ ಯೋಗ್ಯನಿಗೆ ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರ ಓದುವ ಶಕ್ತಿ ಇದೆಯಾ? ನಟ್ಟೆಗೆ ಪತ್ರ ಓದಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಇಷ್ಟಕ್ಕೂ ನಮ್ಮ ಸಾಹೇಬ್ರು ಪತ್ರದಲ್ಲಿ ಏನ್ ಬರ್ದಿದ್ದಾರೆ? ಒಬ್ಬ ಅಯೋಗ್ಯನಿಗೆ ಬಿಜೆಪಿ ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ? ಪತ್ರದಲ್ಲಿ ಏನ್ ಬರ್ದಿರೋದವರು RSS ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಬಡವ್ರ ಮಕ್ಳು ಇರ್ತಾರ್ರಿ. ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರ್ದಿರೋದು. ನೀವು ಯಾರಾದ್ರೂ ನೆಟ್ಟಕ್ಕೆ ಪತ್ರ ಓದಿದ್ದೀರಾ? ಇನ್ನು ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಸಂಕುಚಿತ ಮನಸ್ಥಿತಿ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ SR ವಿಶ್ವನಾಥ್ ಕೆಣಕಿದ್ರೆ ಸಿಡಿದೇಳ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರೀಯ ಮಹತ್ವವನ್ನು ಎತ್ತಿಡಿತಕ್ಕಂಥ ಯಾವುದೇ ವಿಚಾರಕ್ಕೆ ಯಾರೂ ಅಡ್ಡಿಪಡಿಸಲ್ಲ. ಒಂದು ಸಂಕುಚಿತ ಮನಸ್ಥಿತಿ ಇರತಕ್ಕಂಥ ಸಂಘಟನೆಗಳ ವಿಚಾರವಾಗಿ ರಾಷ್ಟ್ರ ಮತ್ತು ಜನತೆ ಹಲವಾರು ಸಂದರ್ಭಗಳಲ್ಲಿ ಇದನ್ನು ಅವಲೋಕನ ಮಾಡೋದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ. ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ನಾವೇನು ಪ್ಯಾಲೆಸ್ಟೈನ್ ಧ್ವಜ ಲಾರ್ಸಲ್ಲ, ಪಾಕಿಸ್ತಾನ್ಗೆ ಜೈ ಹೇಳಲ್ಲ. ಇದು ನೀವೇನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ನೀವೇನಾದರೂ ಮಾಡ್ಬೋದು, ಇದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ. ನಿಮ್ಗಿನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ. ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು. ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಬುಡಕ್ಕೆ ಕೈ ಇಡ್ತಾರೆ. ಇನ್ನು RSS ಮುಟ್ಟಲು ಆಗಲ್ಲ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ MB ಪಾಟೀಲ್ ಯಾರೂ ಯಾರನ್ನು ಭಸ್ಮ ಮಾಡಲು ಆಗಲ್ಲ ಅಂತ ಕುಟುಕಿದ್ದಾರೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ ಅದು. ಅದ್ರ ಮೇಲಿದ್ದಾನೆ ಒಬ್ರು ನೋಡೋರು, ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತೇಳಿ. ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ?
ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಆಗಲಿ ಭಸ್ಮ ಮಾಡುವಂಥ ಶಕ್ತಿ ಇಲ್ಲ. ಮಂಡ್ಯದಲ್ಲಿ ಐ ಲವ್ RSS ಅಭಿಯಾನ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ RSS ಸ್ವಯಂ ಸೇವಕರು ಅಭಿಯಾನ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ಐ ಲವ್ RSS ಅಂತ ವಾಹನಗಳು, ಅಂಗಡಿಗಳ ಮೇಲೆ ಪೋಸ್ಟರ್ ಅಂಟಿಸಿದ್ದಾರೆ. ಪೋಸ್ಟ್ ಆಫೀಸ್ ಮುಂಭಾಗದಿಂದ ಅಭಿಯಾನ ನಡೆಸಿದ್ದು ಪೋಸ್ಟರ್ ಹಿಡಿದು ಘೋಷಣೆ ಕೂಗಿದ್ದಾರೆ. ದೇಶ ವಿರೋಧಿ ಸಂಘಗಳನ್ನ ಬ್ಯಾನ್ ಮಾಡಿಕೊಳ್ಳಿ, ದೇಶಭಕ್ತ ಸಂಘಟನೆಗಳನ್ನಲ್ಲ ಅಂತ ಘೋಷಣೆ ಕೂಗಿದ್ದಾರೆ. RSSಗೆ ಕಡಿವಾಣ ಹಾಕುವ ವಿಚಾರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಕೇಸರಿ ಪಡೆ ಗರಂ ಆಗಿದ್ದಾರೆ. ಮತ್ತೊಂದೆಡೆ RSS ಅಭಿಯಾನ ಶುರು ಮಾಡಿದ್ದು ವಾಗ್ಯುದ್ಧ ಮತ್ತೊಂದು ದಿಕ್ಕಿಗೆ ಹೋಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.